ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋಗಳಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಏನಿದೆಯಲ್ಲ, ಇದು ಆಲ್ರೆಡಿ ಮದುವೆ ಎಲ್ಲ ಆಗಿ, ಸಾಗರ್ ನೇತ್ರ ಅವ್ರದ್ದು ಮದುವೆ ಎಲ್ಲ ಆಗಿ 6 ತಿಂಗಳ ನಂತರ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ವಿಡಿಯೋ ಮಾಡ್ತಾ ಇರೋದು, ಈ ವಿಡಿಯೋದಲ್ಲಿ ಸಾಗರ್ ನೇತ್ರ ಅವ್ರದ್ದು ಮದುವೆ ಆಗಿ ಆಲ್ರೆಡಿ 6 ತಿಂಗಳ ಆಗಿದೆ. ಸೊ ಇದು ವಿಡಿಯೋ 6 ತಿಂಗಳ ನಂತರ. ಲಕ್ಷ್ಮವ್ವ, ಅಲ್ಲಿ ಮನೆಯ ಮ್ಯಾಲೆ ಆ ಕಡೆ ನಂದು ಕಾಣಿ ಐತಲ್ಲ, ಆ ಕಡೆ ಎಲ್ಲ ಮಣ್ಣೆಲ್ಲ ಹಂಗೆ ಉದ್ರಾ ಕುಂತ್ಬಿಟ್ಟೈತವ. ಅದನ್ನು ಹೆಂಗಾರ ಮಾಡಿ ಆ ಕಡೆ ಒಂದು ಸ್ವಲ್ಪ ಕಾಣಿನೆಲ್ಲ ಸರಿನತ್ತಂಗ ರೆಡಿ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಮ್ಯಾಲಿನ ಕಾಣೆಲ್ಲ ಬಿದ್ದೋಗಂಗೆ ಆಗ್ಬಿಟ್ಟವು. ಅಯ್ಯೋ ಹೌದನ್ರಿ ಅತ್ಯಾರ. ಸರಿ ತೋರಿ, ನೀವು ಮೊನ್ನೆನೇ ಹೇಳಿದ್ರಿ ಬಿಡ್ರಿ. ನಾನು ನಿಮ್ಮ ಮಗನ ತಾಲಿ ಮಾತಾಡಿದೆ. ಅವ್ರೇನಂದ್ರು, ಈಗ ಸದ್ಯಕ್ಕೆ ಕೈಯಾಗ ರೊಕ್ಕ ತಡಿ, ಈಗ ಮತ್ತು ಮನಿದು ಎಲ್ಲ ತಡ್ಕೊಂಡ್ವಿ ಅಂತ ಅಂದ್ರೆ ಮತ್ತು ಒಂದು 5-6 ಲಕ್ಷ ರೂಪಾಯಿ ಹಂಗೆ ಖರ್ಚು ಬರ್ತೈತಿ. ಮತ್ತು ಸದ್ಯಕ್ಕಷ್ಟು ರೊಕ್ಕ ಇಲ್ಲ, ತಡಿ ಒಂದು ಸ್ವಲ್ಪ ಯೋಚನೆ ಮಾಡೋಣ, ಹೋಗಲಿ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಬೇಕಾದ್ರೆ ಮಾಡಿಸಿದ್ರಾತು ಅಂತ ಅನ್ನಕುಂತಾರೆ. ಹಂಗಲ್ಲ, ಈಗ ಯಾಕಂದ್ರೆ ಮ್ಯಾಲೆ ಈಗ ಯಾರು ಹೋಗೋರು ಬರೋರು ಸಣ್ಣ ಹುಡ್ರು ಎಲ್ಲವೂ ಇರ್ತಾವ. ಈಗ ಅದು ಮ್ಯಾಲಿಂದ ಭಾಳ ಹದ್ದುವಾಗ್ಬಿಟ್ಟೈತೆ, ಅದು ಮನೆ ಮೇಲಿಂದ. ಅದನ್ನ ಹೆಂಗಾರ ಮಾಡಿ ಬೀಳಿಸಿ ಮೇಲಿಂದ ಒಂದು ಸ್ವಲ್ಪ ಸಜ್ಜು ಮಾಡ್ಸಾಕಬೇಕು ನಾವೀಗ. ಹೌದಾ ಲಕ್ಷ್ಮಕ್ಕ, ಮೇಲಿಂದ ಕ್ವಾಣಿ ಎಲ್ಲ ಒಂದು ಸ್ವಲ್ಪ ಸಜ್ಜು ಮಾಡಿಸ್ಬೇಕು ಅದನ್ನು, ಇಲ್ಲಾಂದ್ರೆ ಮನಿನ ಬೀಳಂಗೆ ಆಕೈತದು. ಯವ್ವ ನಾನು ಅದ ಅಂದೆ ನಿಮ್ಮ ಮಾವಗ. ಆದ್ರೆ ಇವ್ರು ಏನಂತಾರ, ಈಗ ಸದ್ಯಕ್ಕೆ ಕೈಯಾಗ ರೊಕ್ಕ ಇಲ್ಲಲ್ಲ, ಒಂದು ಸ್ವಲ್ಪ ಕೈಯಾಗ ರೊಕ್ಕ ಇಟ್ಕೊಂಡು ಮನಿ ತಡ್ಕೊಂಡ್ರೆ ನಡಿತೈತಿ. ಕೈಯಾಗ ನೋಡಿದ್ರೆ ರೊಕ್ಕ ಇಲ್ಲ, ಈಗ ಮನಿ ತಡ್ಕೊಂಡ್ರೆ ಹೆಂಗೆ ಮನಿದು ಹೆಂಗೆ ನಿಭಾಯಿಸೋದು, ಆಮೇಲೆ ಮನಿ ಕಟ್ಟೋದು ಹೆಂಗೆ ನಿಭಾಯಿಸೋದು, ಹೊಲ್ದನ್ನು ಹೆಂಗೆ ನಿಭಾಯಿಸೋದು ಅಂತ ಹೇಳಾಕುಂತಾರ. ಅದಕ್ಕೆ ನಾನು ಸುಮ್ಮನೆ ಆದೆ ನೋಡವ. ಅಲ್ಲ, ಈಗ ನೀವು ದಿನ ಬಟ್ಟೆ ಹೊಲ್ಯಾಕ ಕುಂತೀರಲ್ಲ, ಅದ್ರದಾಗ ಏನು ರೊಕ್ಕ ನೀವು ಏನು ಉಳ್ದಿಲ್ಲನ ನಿಮ್ಮ ತಾಲೆ? ಅಯ್ಯ ಇಲ್ರಿ ಅತ್ಯಾರ, ಅದ್ರದ್ದು ನಾವು ಈಗ ದಿನ ಮನಿ ಎಲ್ಲ ನಾವು ನಡ್ಸ್ಕೊಂಡು ಹೊಂಟೀವಲ್ರಿ. ಯಾಕಂದ್ರೆ ಹೊಲ್ದಾಗೂ ಈಗ ಬೆಳೆ ಬಿತ್ತೀವಿ. ಈಗೀಗ ಮೊನ್ನೆ ಬಿತ್ತು ಬಂದೈತಿ. ಅದರ ದಿನ ಪೀಕ್ ಬರಾಕ ಇನ್ನೂ ಟೈಮ್ ಹಿಡಿತೈತಿ. ಅದು ಬಂದ ಮೇಲಲ್ರಿ ಕೈಗೆ ರೊಕ್ಕ. ಈಗ ಮತ್ತು ಮನಿದೆಲ್ಲ ನಾವು ನಡ್ಸ್ಕೊಂಡು ಹೊಂಟೀವ್ರಿ ಅದ ರೊಕ್ಕದಾಗ. ಹೌದ್ರಿ ಅತ್ತೆರ, ಮನ್ಯಾಗ ರೊಕ್ಕದ ಒಂದು ಸ್ವಲ್ಪ ಕಠಿಣ ಆಗೈತಿ. ಈಗೇನು ಮನೆ ನಡೆಯೋದಕ್ಕೇನು ತೊಂದರೆ ಆಗಿಲ್ಲ, ಆದ್ರೆ ಈಗ ಇವು ಮನೆ ತಡ್ಕೊಳ್ಳೋದು ಅದೆಲ್ಲ ಒಂದು ಸ್ವಲ್ಪ ಕಷ್ಟನ ಆಕೈತ್ರಿ. ಮೈ ಮೇಲೆ ಬೀಳ್ತೈತಿ ಈಗ ಖರ್ಚು. ಹೌದಲ್ಲ, ಸರಿ ತೋರವ, ಮತ್ತೆ ಏನು ಮಾಡೋದು ಅದ್ರಾಗ ಇರೋದು. ಆದರೆ ಯಾವಾಗ ಏನಾಕೈತಿ ಹೇಳೋಕ್ಕಾಗಲ್ಲ ನೋಡ್ರವ. ಹುಡುಗರನ್ನ ಮೇಲೆ ಕಳ್ಸಕ್ಕೆ ಹೋಗ್ಬೇಡ್ರಿ, ಕ್ವಾಣಿತಲೆ ಭಾಳ ಅದು ಆಗ್ಬಿಟ್ಟೈತದ ಮನೆ. ಸರಸ್ವತಿ, ಏನಾತವ ನಿನಗೆ? ಯಾಕೆ ಬೇಜಾರನಾಗದಿಯಲ್ಲ? ಆರಾಮದಿ ಇಲ್ಲ? ಹಾಂ ಬೇಕಾ, ಆರಾಮದೀನಿ. ಯಾಕವ ಸರಸ್ವತಿ, ಏನೋ ಯೋಚನೆ ಮಾಡಾಕುಂತಿದಿ? ಏನಾತು ಹೇಳವ? ಯಾಕೆ ಸರಸ್ವತಿ ಏನಾತ? ನೀನು ಮುಂಜಾನಿಂದನೂ ಒಂಥರಾನ ಅದಿ ಮನ್ಯಾಗ. ಇದಕ್ಕೆ ಏನಾತು ಹೇಳ? ಹಂಗೇನಿಲ್ಬೇಕಾ, ಆರಾಮದೀನಿ, ಹಂಗೇನಿಲ್ಲ. ಸರಸ್ವತಿ, ಏನೇ ಇದ್ರೂ ಹೇಳು ಮೊದ್ಲು ಮನ್ಯಾಗ. ಹಾಗೆಲ್ಲ ಸುಮ್ಮನೆ ಎದಕ್ಕೆ ಮನ್ಯಾಗನ ಮನಸ್ನಾಗ ನುಂಗ್ಕೊಂಡು ಕೂತ್ಕೋತಿದಿ? ಏನಾತು ಹೇಳು, ಏನು ಸಮಸ್ಯೆ ಅಂತಂದು ಹೇಳು. ಅದು ಅತ್ಯಾರ, ಅದು ಹೋದ ವರ್ಷ ನಂದು ಡಿಲೆವರಿ ಟೈಮಿಗೆ ಒಂದು ಸ್ವಲ್ಪ ರೊಕ್ಕ ಖರ್ಚಾಗಿದ್ರಿ. ಅದಕ್ಕೆ ಇವರು ಒಂದು 80,000 ರೂಪಾಯಿ ಹೊರಗಡೆ ಸಾಲ ಮಾಡಿದ್ರಂತ. ಅವ್ರೀಗ ವಾಪಸ್ ಕೇಳಾಕುಂತಾರಂತ. ಅದಕ್ಕೆ ಇವರು ಅದನ್ನು ಚಿಂತೆ ಮಾಡ್ಕೋತ ಕುಂತಿದ್ರೆ ಹೆಂಗೆ ಸಾಲ ತೀರ್ಸೋದು. ಹೊಲ್ದಂದು ಪೀಕು ಇಲ್ಲ, ಪೀಕ್ ಇದ್ದಿದ್ರೆ ಅಣ್ಣನ ಕೊಡ್ತಾಯಿದ್ದ. ಈಗ ಇನ್ನೊಂದು 4 ತಿಂಗಳು ತಡಿಯಪ್ಪ ಕೊಡ್ತೀನಿ ಅಂತ ಅಂದಾರಂತ ದೊಡ್ಡ ಮಾವರು. ಆದ್ರೆ ಈಗ ಅವ್ರು ಏನೋ ಸಾಲ ಕೊಟ್ಟರು, ಲಘುನ ಕೊಡ್ರಿ, ಈ ವಾರದಾಗ ಎಷ್ಟೊತ್ತಿದ್ರು ರೊಕ್ಕ ಬೇಕು ಅಂತ ಅನ್ನಕುಂತಾರಂತ. ಅದ್ರ ಸಂಬಂಧನ ಇವ್ರು ತಲೆ ಕೆಡ್ಸ್ಕೊಂಡಿದ್ರಿ ಅಕ್ಕ. ಅದಕ್ಕೆ ಅದನ್ನು ಯೋಚನೆ ಮಾಡ್ಕೋತ ನಿಂತಿದ್ದೆ. ಅಯ್ಯೋ ಹೌದಾ? 80,000 ರೂಪಾಯಿನಾ? ಹ್ಞೂ ಅಕ್ಕ, ಏನು 1,000 ರೂಪಾಯಿ 2,000 ರೂಪಾಯಿ ಆದರೆ ಏನಾರು ಮಾಡ್ಬೋದು. 80,000 ರೂಪಾಯಿ ಹೆಂಗೆ ಹೊಂದ್ಸೋದು ಏನು ಅಂತ ಯೋಚನೆ ಮಾಡಾಕುಂತಿದ್ರು. ಈಗ ಮನ್ಯಾಗೂ ಗಂಡ್ಮಕ್ಳ ಹತ್ರ ಯಾರ ಹತ್ರನೂ ಇಲ್ಲಂತ, ಇದ್ದಿದ್ರೇನು ಅವ್ರ ಕೊಟ್ಟು ಬಿಡ್ತಿದ್ರು. ಆದರೆ ಈಗ ಹೆಂಗಪ್ಪ ಏನು ಅಂತಂದು ಚಿಂತೆ ಮಾಡಾಕುಂತಿದ್ರು ಅವರು. ಅಯ್ಯೋ ನಮ್ಮ ಟ್ಯಾಲರ ಇಲ್ಲವ. ನಮ್ಮ ಟ್ಯಾಲ್ ಇದ್ದಿದ್ದು ನಾವು ಈಗ ಮನೆ ನಡ್ಸ್ಕೊಂಡು ಹೊಂಟೀವಿ. ಹೊಲ್ದಾಗ ಪೀಕಿನ ಕೈಯಾಗಿ ಬಂದಿಲ್ಲ. ನೋಡೋಣ ತಡೀರಿ, ಏನು ಮಾಡೋದ ಈಗ? ನಾನು ಅದ ಯೋಚನೆ ಮಾಡಾಕುಂತೀನಿ ಬೇಕಾ, ಏನೂ ತಿಳಿಲಾರ್ದಂಗೆ ಆಗಿಬಿಟ್ಟೈತಿ. ಅಲ್ಲಿ ಅವ್ವ ಅಪ್ಪಗಾರ ಕೇಳೋಣಂದ್ರೆ ಅವರಿಗೂ ವಯಸ್ಸಾಗೈತಿ, ಅವ್ರ ತಲೆರ ಏನು ಕೇಳೋದು ಅಂತ ಸುಮ್ಮನೆ ಆಗೀನಿ. ಎಲ್ಲರೂ ಏನೋ ಮಾತಾಡ್ಕೊಂತ ಕುಂತಿರಲ್ಲ, ಜೋರ್ ನಡೆದಿತ್ತಲ್ಲ ಮಾತುಕತೆ ಎಲ್ಲಾರ್ದು? ಸುರೇಶ, ಈಗ ಬಂದೇನಪ್ಪ ಆಫೀಸಿಂದ? ಹ್ಞೂ ಚಿಕ್ಕಿ, ಇವಾಗ ಬಂದೆ ನೋಡ್ರಿ. ಸರಿ, ನೀನು ಹೋಗಿ ಕೈಕಾಲು ಮುಖ ತಕ್ಕೊಂಬ, ಚಾ ಮಾಡ್ತೀನಂತ, ಚಾ ಕುಡಿ ಅಂತ. ಹ್ಞೂ ಸರಿ ಚಿಕ್ಕಿ, ಸ್ಟ್ರಾಂಗ್ ಚಾ ಮಾಡಿ ಚಿಕ್ಕಿ. ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಹೆವಿ ಲೋಡ್ ಆಗಿಬಿಟ್ಟಿತ್ತು. ಹಾಗಾಗಿ ತಲೆ ಎಲ್ಲ ಸಿಡ್ದಂಗೆ ಆಗುಂತೈತಿ. ಸ್ಟ್ರಾಂಗ್ ಟೀ ಮಾಡಿಬಿಡಿ ಚಿಕ್ಕಿ. ಕೈಕಾಲು ಮುಖ ತೊಗೊಂಬಂದು ಟೀ ಕುಡ್ದು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಅಂದ್ರೆ ಸಮಾಧಾನ ಅನ್ನಿಸ್ತೈತಿ. ಯಾಕಲೂ ಸುರೇಶ, ಅಷ್ಟಿತ್ತನ ಕೆಲಸ ಆಫೀಸ್ನಾಗ?
ಹ್ಞೂ ಬಿ ಯವ್ವ, ಇವತ್ತೊಂದು ಸ್ವಲ್ಪ ಗೀಟಿಂಗ್ ಎಲ್ಲ ಜಾಸ್ತಿ ಇದ್ವಾ, ಹಾಗಾಗಿ ಹೆವಿ ಇತ್ತು ಬಿ ಇವತ್ತು ಕೆಲಸ ಆಫೀಸ್ನಾಗ. ಅಂದಂಗೆ ನಮ್ಮ ನೇತ್ರ ಆರಾಮದಾಳ? ಅಳಿಯಂದ್ರೆ ಆರಾಮದಾರನ? ನಿಂಗೆ ಸಿಗ್ತಾರನ ದಿನ ಆಫೀಸ್ನಾಗ? ಹ್ಞೂ ಬೇಯಮ್ಮ, ನೇತ್ರವ್ ಸಿಗ್ತಾಳ ದಿನ ಆರಾಮದಾಳ, ನೇತ್ರವನು ಆರಾಮದಾಳ, ಹಂಗೆ ಸಾಗರ್ ಮಾವನು ಆರಾಮದಾರ. ಅಂದಂಗೆ ನೀವೇನೋ ಮಾತಾಡೋ ಕುಂತಿದ್ರಲ್ಲ, ನಾನು ಅರ್ಧಕ್ಕೆ ಬಂದೆ, ನೀವು ಮಾತಾ ನಿಂದ್ರಿಸ್ಬಿಟ್ರಿ. ಏನಾತ್ ಇವ? ಏನು ಸಮಸ್ಯೆ ಐತಾನ ಏನ? ಹಾಂ ಏನು ಹ್ಞೂನಪ್ಪ, ಒಂದು ಸ್ವಲ್ಪ ನಿಮ್ಮ ಕಾಕ ಯಾರು ಪರ್ಸತ್ ಕಾಕ ಒಂದು ಸ್ವಲ್ಪ ದುಡ್ಡಿನ ಸಮಸ್ಯೆ ಆಗತ್ತನಂತ, ಅದಕ್ಕೆ ಸರಸ್ವತಿ ಬೇಜಾರಾಗಿದ್ಲ, ಅದಕ್ಕೆ ಏನಾತವ ಏನಂತ ಕೇಳಾಕೊಂತಿದ್ವಿ. ಯಾಕೆ ಚಿಕ್ಕಿ ಏನಾಯ್ತು? ಕಾಕಕ್ಕೆ ದುಡ್ಡಿನ ಸಮಸ್ಯೆನಾ? ಏನಾತಂತದ್ದು? ಅದು ಹೋದ ವರ್ಷ ನಂದು ಡಿಲವರಿ ಟೈಮ್ನಾಗ ಸಿಸರಿನ್ ಮಾಡಿದ್ರಲ್ಲಪ್ಪ, ಹಾಗಾಗಿ ರೊಕ್ಕ ಒಂದು ಸ್ವಲ್ಪ ಜಾಸ್ತಿ ಖರ್ಚಾಗಿದ್ವಾ, ಹಾಗಾಗಿ ಇವರು ಹೊರಗಡೆ ಒಂದು ಸ್ವಲ್ಪ ಸಾಲ ಮಾಡಿದ್ರು 80,000 ರೂಪಾಯಿ. ಈಗ ಅವರು ಇದೇ ವಾರದಾಗ ಬೇಕು ನಮಗೆ ಅಂತಂದು ಗಂಟು ಬಿದ್ದಾರಂತ. ಈಗ ಮನ್ಯಾಗೂ ಯಾರ ತಲೆನೂ ರೊಕ್ಕ ಇಲ್ಲ, ಯಾರ ಹತ್ರ ಇದ್ದಿದ್ರೆ ಕೊಟ್ಬಿಡ್ತಿದ್ರು ಬಿಡು, ಈಗ ಯಾರ ತಲೆನೂ ಇಲ್ಲಲ್ಲ, ಅದಕ್ಕೆ ಏನು ಹೆಂಗೆ ಅಂತಂದು ಚಿಂತೆ ಮಾಡಾಕೊಂತಿದ್ರು ಅವರು. ಅದಕ್ಕೆ ನಾನು ಸ್ವಲ್ಪ ಮುಖ ಸಣ್ಣದು ಮಾಡ್ಕೊಂಡಿದ್ದೆ, ಅದಕ್ಕೆ ಇವರೆಲ್ಲ ಕೇಳಾಕೊಂತಿದ್ರಲ್ಲ, ಅದ್ರ ಬಗ್ಗೆನ ಮಾತಾಡಕೊಂತಿದ್ವಿ. ಓ ಹೌದನ? ಅಲ್ಲ ಚಿಕ್ಕಿ, ಈ ಮನ್ಯಾಗ ನಿಮ್ಮೆಲ್ರ ಕಣ್ಣಿಗೆ ನಾನು ಕಾಣಿಸ್ತೀನೇ ಏನಿಲ್ಲ? ಅದ್ಯಾಕ್ಲೋ ಹಂಗೆ ಕೇಳಾಕೊಂತಿದಿ? ಅಲ್ಲ, ನಿಮ್ಮೆಲ್ರ ಕಣ್ಣಿಗೆ ಮನ್ಯಾಗ ನಾನೊಬ್ಬ ನದೀನಿ, ದುಡಿಯಾಕೊಂತೀನಿ ಅನ್ನೋದು ನೆನಪೈತನ ಏನ? ನನ್ನನ್ನು ಮರ್ತ ಬಿಟ್ಟಿರ ಎಲ್ಲರೂ? ಸರಸ್ವತಿ ಚಿಕ್ಕಿ, ನೀವು ಅಷ್ಟ ನನ್ನನ್ನು ಮರ್ತು ಬಿಟ್ಟಿರೇನ? ಹಂಗಿಲ್ಲಪ್ಪ ಸುರೇಶ, ಹಾಗೇನಿಲ್ಲ. ಯಾಕೆ ಹಿಂಗೆ ಕೇಳಾಕೊಂತಿದಿ? ಚಿಕ್ಕಿ, ನನಗೆ ನಿನ್ನ ಮೇಲೆ ಮತ್ತು ಕಾಕನ ಮೇಲೆ ಭಾಳ ಬೇಸರ ಆತಪ್ಪ. ಭಾಳ ಅಂದ್ರೆ ಭಾಳ ಬೇಸರ ಆಗುಂತೈತಿ. ನೀವೆಲ್ಲರೂ ನನ್ನನ್ನು ಹೊರಗಿನವ್ರ ಥರ ನೋಡಾಕೊಂತೀರನ ಅಂತ ಅನ್ಸಾಕೊಂತೈತಿ ನನಗೆ. ಹಂಗೆ ಯಾಕೆ ಮಾತಾಡ್ತೀಯಪ್ಪ ಸುರೇಶ? ಏನಾತೀಗ ಅಂತದ್ದು? ಅಲ್ಲ ಚಿಕ್ಕಿ, ಕಾಕಾನು ನನ್ನ ತಾಯಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಏನೂ ಹೇಳಿಲ್ಲ, ನೀವು ನನ್ನ ತಾಯಲ್ಲಿ ಏನೂ ಹೇಳಿಲ್ಲ. ಯಾಕೆ ಚಿಕ್ಕಿ? ನನ್ನ ಹತ್ರ ಹೇಳ್ಬಾರ್ದಂತಂದು ಏನಾರು ಅನ್ಕೊಂಡಿರನು ಇಬ್ಬರು? ಅಯ್ಯೋ ಹಾಗೇನಿಲ್ಲಪ್ಪ, ನೀನು ಖರ್ಚು ಅಂತ ಇರ್ತಾವಲ್ಲಪ್ಪ, ನೀನು ಕೆಲ್ಸಕ್ಕೆ ಹೋಗಿದ್ದಿ ಬಿಡು, ಖರ್ಚು ಅಂತ ಇರ್ತಾವಲ್ಲ, ಅದಕ್ಕೆ ಏನೂ ಕೇಳಿಲ್ಲಪ್ಪ ನಿನ್ನ ತಾಲೆ. ನೀವು ಹಿಂಗೆಲ್ಲ ಮಾತಾಡಬೇಡ ನೋಡಿ ಚಿಕ್ಕಿ, ನಂಗೆ ಭಾಳ ಬೇಸರ ಆಕೈತಿ. ನೀವಿಬ್ರು ಅಲ್ಲಿ ಒಬ್ಬರು ನನ್ನ ತಾಯಲ್ಲಿ ಮಾತಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಬರ್ತಿತ್ತಾನ? ಸರಿ, ಇದೊಂದು ಸಲ ಬಿಟ್ಟಿನಷ್ಟ, ಮುಂದಿನ ಸಲ ಯಾರು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಚಿಕ್ಕಿ, ನೀ ಏನು ಚಿಂತೆ ಮಾಡಬೇಡ, ನಾನು ನಾಳೆ ಇಲ್ಲಾಂದ್ರೆ ಕಾಕ ಬರಲಿ, ಕಾಕ ಬಂದ ತಕ್ಷಣ ನಾನು ಅಮೌಂಟ್ ಕೊಡ್ತೀನಿ, ಅದು ಯಾರಿಗೆ ಕೊಡೋದೈತೆ ನೋಡ್ರಿ, ಮೊದಲು ಕೊಟ್ಟು ಮುಗಿಸ್ಬಿಡ್ರಿ. ಆ ಥರ ಇನ್ನೊಂದು ಸಲ ಕೊಡೋ ಹಂಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನೀವು, ನಾನು ಕೊಡ್ತೀನಿ ತಗೋ ಚಿಕ್ಕಿ, ನೀ ಏನು ಚಿಂತೆ ಮಾಡಬೇಡ. ಅಲ್ಲಪ್ಪ ಸುರೇಶ, ನಿನ್ನ ತಾಲೆ ಎಲ್ಲದವ ರೊಕ್ಕ? ನೀನು ಖರ್ಚು ಮತ್ತು ಮನೆ ನಡ್ಸಕ್ಕೂ ರೊಕ್ಕ ಕೊಡ್ತಿದ್ದಿ, ನಿನ್ನ ತಾಲೆ ಒಂದು ಸ್ವಲ್ಪ ಇರಲಿ ಬಿಡು. ಚಿಕ್ಕಿ, ನನ್ನ ತಾಯಲ್ಲಿ ರೊಕ್ಕ ಅದಾವು, ನಾ ಕೊಡ್ತೀನಿ ಅಷ್ಟೇ, ಮತ್ತು ನೀನು ಎಕ್ಸ್ಟ್ರಾ ಏನೂ ಮಾತಾಡೋಕೆ ಹೋಗ್ಬೇಡ. ಸುಮ್ಮನಿರು. ಮನ್ಯಾಗ ನಾವೆಲ್ಲರೂ ಒಬ್ರದ್ದು ಕಷ್ಟ ಅಂದ್ರೆ ಎಲ್ಲರೂ ದುಡ್ಡು ಹೊಂದಿಸಿ ಕೊಡ್ತೈತಿಲ್ಲ, ಹಂಗೆ ಇದು. ನೀವು ಈಗ ಕಾಕನ ಕಷ್ಟ ಐತಿಲ್ಲ, ನಾನು ಕೊಡ್ತೀನಿ, ಮುಂದೆ ನನಗೆ ಕಷ್ಟ ಬಂದಾಗ ಮತ್ತು ನೀವು ಯಾರು ಕೊಡ್ತೀರಿ ಅಷ್ಟೇ. ಮತ್ತು ಮನೆ ಅಂದಮೇಲೆ ಒಬ್ರು ಕಷ್ಟಕ್ಕೆ ಒಬ್ರು ಆಗಲಿಲ್ಲ ಅಂದ್ರೆ ಎಲ್ಲರೂ ಸೇರಿ ಒಂದ ಮನೆಯಾಗಿರೋದು ಇದಕ್ಕೆ ವೇಸ್ಟ್ ಅದು. ಸರಿಯಾಗಿ ಮಾತಾಡಿದ್ದೀನಿ ನೋಡಲ್ಲ ಸುರೇಶ. ಸರಸ್ವತಿ, ಸರಿ ತಗೋ, ಹೆಂಗ ಈಗ ಸುರೇಶ ಕೊಡ್ತಾನಂದಲ್ಲ, ಚಿಂತೆ ಬಿಡ್ತಲ್ಲ, ಆರಾಮಾಗಿರ. ಪಸಪ್ಪ ಬಂದಾನ ಆಫೀಸಿಂದ? ಏನೇನ ಇಲ್ಲ? ಬಂದಾರಿ ಹತ್ತಿರ, ಹೊಲದ ಕಡೆ ಹೋಗಾರ, ಏನೋ ನೀರು ಹರ್ಸೋದೈತಂತಂದು ಹೊಲಕ್ಕೆ ಹೋಗಾರೆ. ಹೌದನ? ಸರಿ ತಗೋ, ಹಂಗಾರ ಬರಲಿ ಮನೆಗೆ ಎಲ್ಲರೂ, ಸಂಜೆ ಮುಂದೆ ಇವನ ಮಾತಾಡಿ ಹೆಂಗೋ ರೊಕ್ಕ ಕೊಡ್ತೀನಂತ ಅಂದಾನಲ್ಲ. ಸರಿ ತಗೋ, ರೊಕ್ಕ ಹೊಂತಲ್ಲ, ಇನ್ನಾರ ಚಿಂತೆ ಬಿಡ್ತಿಲ್ಲ ನಿಂದ, ನೀ ಚಿಂತೆ ಮಾಡ್ಕೊತ ಕೂತ್ಕೋಬೇಡ. ಅಂಥದ್ದು ಏನಾರ ಸಮಸ್ಯೆ ಇದ್ರೆ ನಮ್ಮ ತಾಯಲ್ಲಿ ಯಾರ ಹತ್ರ ಹೇಳು, ಒಬ್ರಿಂದ ಒಬ್ರು ಏನಾರ ಸಹಾಯ ಮಾಡ್ತೈತಿ, ಹೆಂಗೋ ಒಂದು ಸಮಸ್ಯೆ ಬಗೆಹರಿತೈತಿ. ಸರಿ ಆಯ್ತು ಬೇಕ. ಆದರೂ ನಮ್ಮ ಸೂರ್ಯಾಗ ಭಾಳ ಜವಾಬ್ದಾರಿ ಬಂದೈತಿ ಬಿಡು. ಮನೆ ಜವಾಬ್ದಾರಿನ ತೊಗೊಳಂಗೆ ಆಗ್ಬಿಟ್ಟ ನೋಡು. ಅಂತೂ ಅವತ್ತು ಸಾಗರಪ್ಪ ಬಂದು ಸೂರ್ಯನ ಮನೆಗೆ ಸೇರಿಸಿದಕ್ಕೂ, ಸುರೇಶಗೆ ಒಂದು ಕೆಲಸ ಕೊಡಿಸಿದಕ್ಕೂ ಸಾರ್ಥಕ ಆಯ್ತು ನೋಡು. ಲಕ್ಷ್ಮವ್ವ ಚಿಂತಿಲ್ಲ ಬಿಡವ. ಮಗನೂ ಒಳ್ಳೆ ಜವಾಬ್ದಾರಿಗೆ ಬಂದ, ಮಗಳು ಗಂಡನ ಮನೆಗೆ ಚಂದ ತಂಗ ಸಂಸಾರ ನಡ್ಸ್ಕೊಂಡು ಹೊಂಟಾಳ. ಇನ್ನಿರೋಕ್ಕೆ ಒಬ್ಬಾಕಿ ಕಾವೇರಿ, ಚಿಂತಿಲ್ಲದಂಗೆ ಆತು ಬಿಡವ ನಿಂದಂತು. ಹ್ಞೂ ರೀ ಅತ್ತೆರ, ಅವತ್ತು ಸಾಗರಪ್ಪ ಏನು ಮಾತು ಕೊಟ್ಟಿದ್ದಲ್ಲ, ಆ ಮಾತನ್ನು ನಮ್ಮ ಸುರೇಶ ಉಳಿಸ್ಕೊಂಡು ಬಿಟ್ಟ ಬಿಡು. ಅಂತೂ ನಮ್ಮ ಸುರೇಶಗೆ ಒಂದು ಒಳ್ಳೆ ಜವಾಬ್ದಾರಿ ಬಂದು ಬದಲಾದಲ್ಲ, ಮನೆ ಜವಾಬ್ದಾರಿ ತೊಗೊಳಂಗಾದಲ್ಲ, ಚಲೋ ಆತು ಬಿಡಪ್ಪ. ಸರಿ ಚಿಕ್ಕಿ, ನಾನು ಹೋಗಿ ಫ್ರೆಶ್ ಅಪ್ ಬರ್ತೀನಿ, ನಂಗೆ ಸ್ಟ್ರಾಂಗ್ ಚಾ ಮಾಡಿಕೊಡು ಚಿಕ್ಕಿ, ತಲೆ ಭಾಳ ನೋವು ಸಾಕೊಂತೈತಿ. ಸರಿ ಆಯ್ತಪ್ಪ, ನೀವು ಹೋಗಿ ಕೈಕಾಲು ಮುಖ ತಗೊಂಬ, ಅಷ್ಟ್ರಾಗ ಚಾ ಮಾಡಿರ್ತೀವಂತ. ಅಂದಂಗೆ ಗವಿ ಕಾವೇರಿ ಎಲ್ಲದ ಕಾಣವಲ್ರಲ್ಲ? ಅಲ್ಲೇ ಮೇಲೆ ಓದ್ಕೊಂತ ಕುಂತಾರ ನೋಡಪ್ಪ. ಸರಿ ಚಿಕ್ಕಿ, ನಾನು ಅಲ್ಲೇ ಇರ್ತೀನಿ, ನಂಗೆ ಚಾನ ಅಲ್ಲಿಗೆ ತಂದುಬಿಡ್ರಿ. ಸರಿ ಆಯ್ತಪ್ಪ.